ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಳ ಹಿನ್ನೆಲೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ. ಚಿತ್ರದುರ್ಗದಲ್ಲಿ ಹೋಟೆಲ್ ಮಾಲೀಕರು ಬಹಳ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದೇ ರೀತಿ ಬೆಲೆ ಹೆಚ್ಚಾದ್ರೆ ನಮ್ಮ ಕತೆ ಏನು ಅಂತ ಪಾಪ ಅಳಲು ತೊಡ್ಕೊಳ್ತಾ ಇದ್ದಾರೆ. ಹೋಟೆಲ್ ಉದ್ಯಮಕ್ಕಂತೂ ಭಾರಿ ಪ್ರಮಾಣದಲ್ಲಿ ಹೊಡೆತ ಇದು. ಹೀಗಾಗಿ ಚಿತ್ರದುರ್ಗದಲ್ಲಿ ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ರಾಜಶೇಖರ್ ಹೋಟೆಲ್ ಮಾಲೀಕರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಕಮರ್ಷಿಯಲ್ ಸಿಲಿಂಡರ್ಗಳ ದರ ಏಕಾಏಕಿ ಹೆಚ್ಚಳವಾಗಿರತಕ್ಕಂಥದ್ದು ನಿಜಕ್ಕೂ ಕೂಡ ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಈಗಾಗಲೇ ಚಿತ್ರದುರ್ಗದ ಪ್ರಸಾದಂ ಹೋಟೆಲ್ ನ ಮಾಲೀಕರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಈಗಾಗಲೇ ಏಕಾಏಕಿ 50% ಗ್ಯಾಸ್ ಕಮರ್ಷಿಯಲ್ ದರ ಹೆಚ್ಚಳ ಆಗಿರತಕ್ಕಂಥದ್ದು ನಿಮಗೆ ಯಾವ ರೀತಿಯಾದಂತಹ ಪೆಟ್ಟು ಬಿದ್ದಿದೆ ಸರ್? ಸರ್, ಏನಾಗಿದೆ, ಇವಾಗ ಹೋದ ತಿಂಗಳು ಮಾರ್ಚ್ ತಿಂಗಳಲ್ಲಿ 10% ಜಾಸ್ತಿ ಮಾಡಿದ್ರು. ಆಮೇಲೆ ಏಪ್ರಿಲ್ ತಿಂಗಳಲ್ಲಿ 15% ಜಾಸ್ತಿ ಮಾಡಿದ್ರು. ಈಗ ಏಕಾಏಕಿ 50% ಜಾಸ್ತಿ ಮಾಡಿದ್ರು. ಇವಾಗ 2,000 ಚಿಲ್ಲರೆ ಇರೋದು 3,000 ಚಿಲ್ಲರೆ ಆಯಿತು. ಇವಾಗ ನಾವು ಬೆಲೆಗಳು ಜಾಸ್ತಿ ಮಾಡ್ಬೇಕಂದ್ರೆ ಏನಾಗುತ್ತೆ, 1 or 2% ನಾವು ಜಾಸ್ತಿ ಮಾಡ್ಬೋದು. ಮ್ಯಾಕ್ಸಿಮಮ್ 5% ಜಾಸ್ತಿ ಮಾಡ್ಬೋದು. ಇವ್ರು 50% ಜಾಸ್ತಿ ಮಾಡಿದ್ಕೊಳ್ಳಿ ಏನಾಗುತ್ತೆ, ನಾವು ಮಾಡೋಕ್ಕಾಗಲ್ಲ. ಇದು ಇಂಡೈರೆಕ್ಟ್ ಆಗಿ ಏನಾಗ್ತಿದೆ, ಮಧ್ಯಮ ವರ್ಗದವರಿಗೆ ಹೊಡೆತ ಬೀಳ್ತಾ ಇದೆ. ಇವಾಗ 40 ರೂಪಾಯಿ ದೋಸೆನ 60 ರೂಪಾಯಿ ಮಾಡೋಕ್ಕಾಗಲ್ಲ. ಏನು ಮಾಡಿದ್ರೆ 45 ಮಾಡ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ ಮಾಡ್ಬೋದು. ಏನಾಗ್ತಿದೆ, ಅದೊಂದು ಬೆಲೆ ಜಾಸ್ತಿ ಆಗಿದ್ದಕ್ಕೆ ಇದಕ್ಕೋಸ್ಕರ ಪೂರ್ತಿ ಒಂಥರ ಸರ್ ಈ ಸೈಕಲ್ ಇದ್ದಂಗೆ. ಇವಾಗ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ, ಬೇಳೆ ಕಾಳುಗಳು ಜಾಸ್ತಿ ಆಗ್ತಿದ್ದಾವೆ, ತರಕಾರಿಗಳು ಜಾಸ್ತಿ ಆಗ್ತಿದ್ದಾವೆ, ಎಲ್ಲನೂ ಹೊಡ್ತಾ. ಏನಂದ್ರೆ ನಾವು ಓಟ ನಡೆಸೋದೇ ತುಂಬ ಕಷ್ಟ ಆಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಬಳಿಕ ಏಕಾಏಕಿ ಏನು 993 ರೂಪಾಯಿ ಹೆಚ್ಚಳ ಮಾಡಿದ್ದು, ಇದು ಎಲ್ಲ ಒಂದು ಕಡೆ ರಾಜಕೀಯವಾಗಿ ಈ ರೀತಿಯಾದಂತ ಚುನಾವಣೆಯ ಗಿಮಿಕ್ಕಿಗೋಸ್ಕರ ಇಷ್ಟು ದಿನ ಸುಮ್ಮನೆ ಇದ್ರ, ಈಗ ಏಕಾಏಕಿ ಮಾಡಿರ್ತಕ್ಕಂಥದ್ದು ಹೇಗೆ ಸರಿ ಅನಿಸ್ತಿದೆ? ಇರ್ಬೋದು ಸರ್, ಇದು ಚುನಾವಣೆ ಗಿಮಿಕ್ಸ್ ಇರ್ಬೋದು. ಎಲ್ಲ ಸಾರ್ವಜನಿಕರು ಹೇಳೋ ಪ್ರಕಾರ ಇದು ಪಂಚರಾಜ್ಯ ಎಲೆಕ್ಷನ್ ಆಗೋ ತನಕ ಕಾಯ್ತಾ ಇದ್ರು. ಇವಾಗ ಏಕಾಏಕಿ ಮಾಡಿದ್ದಾರೆ. ಇವಾಗ ಡೀಸೆಲ್ ಪೆಟ್ರೋಲು ಜಾಸ್ತಿ ಮಾಡ್ತಾರೆ ಅಂತೇಳಿ ಗುಮಾನಿ ಇದೆ. ಆಮೇಲೆ ಕರೆಂಟ್ ಬಿಲ್ಲು, ಮೋಸ್ಟ್ಲಿ ಕರೆಂಟಿದು ರೇಟ್ ಜಾಸ್ತಿ ಜಂಪ್ ಆಗಂಗಿದೆ. ನಾವು ಪರ್ಯಾಯ ಏನಾದ್ರು ಒಂದು ಹುಡುಕೋಣ ಅಂತ ಹೇಳಿದ್ರೆ, ಗ್ಯಾಸ್ ಬಿಟ್ಬಿಟ್ಟು ಕರೆಂಟಿಗೆ ಹೋಗೋಣ ಅಂತ ಹೇಳಿದ್ರೆ ಕರೆಂಟ್ ಬಿಲ್ಲು ಜಾಸ್ತಿ ಬರ್ತಾ ಇದೆ. ಆಮೇಲೆ ಏನಾದ್ರು ಸೌದೆಗಿದೆ ಅಂತ ಹೇಳಿದ್ರೆ ಪರಿಸರ ಪ್ರೇಮಿಗಳು ಬಿಡ್ತಾ ಇಲ್ಲ. ನಾವು ಸ್ವಲ್ಪ ಪರಿಸರ ಬಗ್ಗೆ ಕಾಳಜಿ ವಹಿಸ್ಬೇಕು. ಹಂಗಾಗಿ ಸೌದೆಯಲ್ಲಿ ಒಲೆಯಲ್ಲಿ ಜಾಸ್ತಿ ನಾವು ಮಾಡೋಕ್ಕಾಗಲ್ಲ. ಇದು ಏನಂದ್ರೆ ಇವರಿಗೆ ರಾಜಕೀಯ, ನೀವು ಹೇಳ್ದಂಗೆ ರಾಜಕೀಯ ಪ್ರೇರಣೆ ಇದೆ. ಈಗ ಏಕಾಏಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ದರ ಹೆಚ್ಚಳ ಆಗಿರ್ತಕ್ಕಂಥದ್ದು, ನೀವೀಗ ಏನು ಊಟದಲ್ಲಿ ಏನು ಫುಡ್ಗಳಲ್ಲಿ ಅದರ ಬೆಲೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಅದೇ ಸರ್ ಹೇಳಿದಲ್ಲ, ಇವಾಗ 50% ಜಾಸ್ತಿ ಮಾಡಿದ್ದಾರೆ. ನಾವು ಅಷ್ಟು ಮಾಡೋಕ್ಕಾಗಲ್ಲ. ಏನಂದ್ರೆ ಒಂದು 5% ಜಾಸ್ತಿ ಮಾಡ್ಬೋದು. ಇನ್ನೂ ಆಲೋಚನೆಯಲ್ಲಿ ಇದ್ದೀವಿ. ಅಂದ್ರೆ ನಾವು ಸಾರ್ವಜನಿಕರಿಗೆ ಹೊರೆ ಆಗಬಾರ್ದು. ನಮ್ಮ ಕಸ್ಟಮರ್, ಇದು ಚಿತ್ರದುರ್ಗ ಜಿಲ್ಲೆ ಹೆಂಗಿದೆ ಅಂದ್ರೆ ಒಂದು ದೊಡ್ಡ ಹಳ್ಳಿ ಇದ್ದಂಗೆ, ಬರೋರೇ ಬರಬೇಕು, ಬೇರೆ ಹೊಸ ಕಸ್ಟಮರ್ ಯಾರು ಬರಲ್ಲ. ಅವ್ರನ್ನೆಲ್ಲ ಗಮನ ಇಟ್ಕೊಂಡು ನಾವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತೀವಿ. ಸರ್, ಈ ರೀತಿಯಾಗಿ ಕೇಂದ್ರ ಸರ್ಕಾರದ ನಿರ್ಧಾರ ಹೋಟೆಲ್ ಉದ್ಯಮಕ್ಕೆ ಅಷ್ಟೇ ಅಲ್ಲದೆ ಆಟೋ ಚಾಲಕರಿಗೂ ಕೂಡ ಇದ್ರ ಬಿಸಿ ತಟ್ತಾ ಇದೆ. ಇದರಿಂದ ಎಷ್ಟೆಲ್ಲ ಎಫೆಕ್ಟ್ ಮಧ್ಯಮ ವರ್ಗಕ್ಕೆ ಆಗ್ತಾ ಇದೆ ಅಂತ? ಸರ್, ನಮ್ಮಲ್ಲಿ ಬೆಳಗ್ಗೆ ಓಪನಿಂಗ್ ಆದಾಗ ಎಲ್ಲ ಆಟೋ ಡ್ರೈವರ್ಸ್ ಬರೋರು, ಹೆಚ್ಚು ಕಮ್ಮಿ ಒಂದು 150-200 ಜನ ಬರೋರು. ಇವಾಗ ಒಬ್ರು ಬರ್ತಾ ಇಲ್ಲ. ಕೇಳಿದ್ರೆ ಅವ್ರಿಗೆ ದುಡಿಮೆನೇ ಇಲ್ಲ, ಗ್ಯಾಸೇ ಸಿಗ್ತಾ ಇಲ್ಲ. ಅವ್ರಿಗೆ ಹಾಕೋಣಕ್ಕೆ ಗ್ಯಾಸೇ ಸಿಗ್ತಾ ಇಲ್ಲ. ಇನ್ನು ಎಲ್ಲಿ ನಾನು ಓಡ್ಲಿಕ್ಕೆ ಬಂದು ಖರ್ಚು ಮಾಡ್ಲಿ ಅಂತ ಹೇಳ್ತಿದ್ದಾರೆ. ಅದೇ ಹೇಳಿದ್ನಲ್ಲ, ಇದೊಂಥರ ಸೈಕಲ್ ಸರ್. ಇವಾಗ ಅವ್ರು ಅಲ್ಲಿ ದುಡಿಮೆ ಆದ್ರೆ ನಮ್ಮ ಹೋಟ್ಲಿಗೆ ಬರ್ತಾರೆ, ನಾವು ದುಡಿಮೆ ಆದ್ರೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ನಮ್ಮಲ್ಲಿ ಕೆಲಸಗಾರರು ಹೋಗ್ತಾರೆ. ಅದೇನಾಗಿದೆ, ಎಲ್ಲದೂ ಕಟ್ ಆಗ್ತಾ ಬರ್ತಾ ಇದೆ. ಒಟ್ಟಾರೆ ಈಗಾಗಲೇ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ಗಳ ದರ ಹೆಚ್ಚಳ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹೋಟೆಲ್ ಉದ್ಯಮಕ್ಕೆ ಮಾತ್ರವಲ್ಲದೆ ಮಧ್ಯಮ ವರ್ಗಕ್ಕೂ ಕೂಡ ದೊಡ್ಡ ಹೊಡೆತ ಅನ್ನುವಂಥದ್ದನ್ನ ಈಗಾಗಲೇ ಹೋಟೆಲ್ ಮಾಲೀಕರು ಹೇಳ್ತಕ್ಕಂಥದ್ದು. ಕರೆಂಟ್ ನ್ಯೂಸ್, ರಾಜಶೇಖರ್, ಚಿತ್ರದುರ್ಗ.